ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಇವತ್ತೇನು ಸಾಕಷ್ಟು ಐಟಿ ಬಿಟಿ ಸೆಕ್ಟರ್ಗೆ ಖ್ಯಾತಿಯನ್ನ ಹೊಂದಿರತಕ್ಕಂಥ ಬೆಂಗಳೂರು ನಗರ, ಅಂದಿನ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಿಂಗಾಪುರಿನ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಒಂದು ಖಾಸಗಿಯ ಒಂದು ಕಂಪ್ನಿಯನ್ನ ವೈಟ್ ಫೀಲ್ಡ್ ನಲ್ಲಿ ITPL ನಲ್ಲಿ 69 ಎಕರೆ ಭೂಮಿಯನ್ನ ಕೊಡುವ ಮೂಲಕ 40,000 ಜನ ಯುವಕರಿಗೆ ಅಂದಿನ ಕಾಲದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಲ್ಲಿಂದ ನಿಮಗೆ ಇತಿಹಾಸ ಗೊತ್ತಿದೆ. ಮತ್ತಷ್ಟು ಪ್ರೋತ್ಸಾಹವನ್ನ ಕೊಡಬೇಕು. ITBT ಸೆಕ್ಟರ್ ಇಡೀ ದೇಶದಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯಿಂದ ಒಂದು ಕನಸನ್ನ ಒತ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೆರಿಗೆ ವಿನಾಯಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ, ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹೆಸರಾಂತ ಕಂಪನಿಗಳು ಇವತ್ತು ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಸ್ಥಾಪನೆ ಆಗುವ ಮೂಲಕ ಸಾಕಷ್ಟು ಜನ ಯುವಕರಿಗೆ ಇಂದಿನ ದಿನದವರೆಗೂ ಕೂಡ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಮಾತನಾಡ್ತೇವೆ. ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಓಡಾಡ್ತಕ್ಕಂಥ ಬೆಂಗಳೂರು ನಗರದ ಜನತೆಯ ಮೊದಲನೇ ಸಮಸ್ಯೆ ಏನಪ್ಪಾ ಅಂದ್ರೆ ಟ್ರಾಫಿಕ್ಕಿನ ಸಮಸ್ಯೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಗಂಟುಗಟ್ಟಲೆ ನೀವು ನಿಮ್ಮ 2 ವೀಲರ್ಗಳಲ್ಲಿ, ನಿಮ್ಮ 4 ವೀಲರ್ಗಳಲ್ಲಿ, ಅಥವಾ ನೀವೇನೋ ಒಂದು ಮೆಟ್ರೋನಲ್ಲಿ ಹೋಗ್ತಕ್ಕಂಥದ್ದು ಒಂದು ಬಿಟ್ರೆ ಇವತ್ತು ಬಸ್ಗಳಲ್ಲಿ ಕೂಡ ನೀವು ಪ್ರಯಾಣವನ್ನ ಮಾಡಬೇಕಾದ್ರೆ ಗಂಟುಗಟ್ಟಲೆ ನೀವು ಟ್ರಾಫಿಕ್ನ ಸಮಸ್ಯೆಗೆ ಒಳಗಾಗಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಂಗಳೂರು ನಗರದಲ್ಲಿ ಫ್ಲೈಓವರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಂದಂಥದ್ದು ಸಿರ್ಸಿ ಫ್ಲೈಓವರ್. ಬಹುಶಃ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಮೊದಲನೆಯ ಫ್ಲೈಓವರ್ ಆದಂಥದ್ದು. ಬಹುಶಃ ಅದು ಒಂದು ದೊಡ್ಡ ಇತಿಹಾಸ. ಈಗ ಬೇಸಿಗೆಗಾಲ ಬಂದಿದೆ. ಈಗ ಎಲ್ಲ ಜನಕ್ಕೆ, ಬೆಂಗಳೂರು ನಗರದ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಆ ಕುಡಿಯುವ ನೀರನ್ನು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ಜಲದಿಂದ ಇವತ್ತು ಬೆಂಗಳೂರು ನಗರಕ್ಕೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಆದಂಥದ್ದು ಅವರ ಒಂದು ಕಾಲ್ಗಟ್ಟದಲ್ಲಿ. ಬಹುಶಃ ನಾವು ಮಾತನಾಡ್ತಾ ಹೋದ್ರೆ ಒಂದು 100 ಪುಟಗಳು 1000 ಪುಟಗಳಷ್ಟು ಇವತ್ತು ದೇವೇಗೌಡರು ಸಾಹೇಬರ ಒಂದು ಸಾಧನೆ ಬೆಂಗಳೂರು ನಗರಕ್ಕೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಸನ್ಮಾನ್ಯ ದೇವೇಗೌಡರ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ, ಮರೆಮಾಚಲಿಕ್ಕಾಗೋದಿಲ್ಲ. ಅದರ ಮುಂದುವರೆದ ಭಾಗದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಅತ್ಯಂತ ಅಲ್ಪಾವಧಿಯ ಸರ್ಕಾರ, 20 ತಿಂಗಳ ಕಾಲ್ಗಟ್ಟದಲ್ಲಿ ಆ ಒಂದು ಸರ್ಕಾರ, ಕುಮಾರಣ್ಣ ಅವರು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ BBMPಯನ್ನ ರಚನೆ ಮಾಡ್ತಾರೆ. 7 ನಗರಸಭೆ 110 ಹಳ್ಳಿಗಳನ್ನ ಸೇರಿ BBMPಯನ್ನ ರಚನೆ ಮಾಡುವ ಮೂಲಕ ಬೆಂಗಳೂರಿನ ಅಭಿವೃದ್ಧಿಯ ದಿಕ್ಕಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಮೆಟ್ರೋ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತೇನು ಚರ್ಚೆಯನ್ನ ಮಾಡ್ತೇವೆ, ಅದಕ್ಕೆ ಹಸಿರು ನಿಶಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಶಂಕುಸ್ಥಾಪನೆಯನ್ನ ಮಾಡುವ ಮೂಲಕ ಮೆಟ್ರೋಗೆ ಚಾಲನೆಯನ್ನ ಕೊಟ್ಟಂಥದ್ದು. ಈ ರೀತಿ ಮಾತನಾಡ್ತಾ ಹೋದ್ರೆ ಬಹುಶಃ ಈ ವೇದಿಕೆಯಲ್ಲಿ ಇನ್ನು ಗಂಟುಗಟ್ಟಲೆ ಪುಟಗಟ್ಟಲೆ ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ಸಾಧನೆಗಳನ್ನ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸಬಹುದು.